ಯಾವಾಗ ಅಪ್ಪ ಅಮ್ಮನ ಕಷ್ಟನೇ ಅರ್ಥ ಆಗ್ತಾ ಇಲ್ಲ ಇವರಿಗೆ, ಅಪ್ಪ ಅಮ್ಮಂಗೋಸ್ಕರನೇ ಇವರು ಬರ್ಡನ್ ಆಗೋಕೆ ಶುರು ಮಾಡ್ತಾರೆ, ಅವಾಗ ಕ್ರಮೇಣ ಆ ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ. ಅಪ್ಪನೋ ಅಮ್ಮನೋ ತುಂಬ ಕಷ್ಟಪಟ್ಟಿರ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ. ದುಡ್ಡು ಖರ್ಚು ಅನ್ನೋ ಬಂದಾಗ ಮುಂದೆ ಇವರಿಗೆ ಬೇಕಾಗಿರುವಂಥ ರಿಸರ್ವ್ಗಳನ್ನು ಮಕ್ಕಳ ಮೇಲೆ ಖರ್ಚು ಮಾಡಿಬಿಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಅದರಲ್ಲೂ ಇಂಜಿನಿಯರಿಂಗ್ ಓದಬೇಕು, 5 ಲಕ್ಷ ಖರ್ಚಾಗುತ್ತೆ, 6 ಲಕ್ಷ 10 ಲಕ್ಷ ಖರ್ಚಾಗುತ್ತೆ, ಅದರಲ್ಲೂ ಅಬ್ರಾಡ್ ಹೋಗಿ ಓದಬೇಕು, ಓದೋದು ದೊಡ್ಡ ಕೆಲಸ ಸಿಗುತ್ತೆ, ಎಲ್ಲ ಫೈನ್. ಇವತ್ತಿಂದ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ, ಅಲ್ಲಿಗೆ ಹೋಗ್ತಾರೆ ಮಕ್ಕಳು, ಅಲ್ಲಿನ ಗ್ಲಾಮರ್ಗೆ ಬೇಗ ಮೆಲ್ಟ್ ಆಗಿಬಿಡ್ತಾರೆ, ಸೇಲ್ ಆಗಿಬಿಡ್ತಾರೆ, ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ, ಅಲ್ಲೇ ಒಂದು ಮದುವೆನೂ ಆಗ್ಬಿಡುತ್ತೆ. ಆಮೇಲೆ ಇಂಡಿಯಾ ಅಥವಾ ಅವರ ತಾಯ್ನಾಡು, ತಂದೆ ತಾಯಿ ಮರ್ತೋಗ್ತಾರೆ. ಅಲ್ಲಿ ಸಂವೇದನೆ ಇಲ್ಲ. ನಮ್ಮ ದೇಶದಲ್ಲಿರುವಂಥದ್ದು ಅಟ್ಲೀಸ್ಟ್ ಇಲ್ಲಿದೆ ಅಲ್ಲ, ಅಲ್ಲಿಲ್ಲ. ನಮಗೆ ಭಾವನೆಗಳು ಒಂದು ಸ್ವಲ್ಪ ಆದರೂ ಇದೆ, ಅವ್ರಿಗೆ ಇಲ್ಲ. ಅಲ್ಲಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಅವರಿಗೆ ಆರ್ ಯು ಯೂಸ್ಫುಲ್, ವಿ ವಿಲ್ ಡಿಸ್ಕಸ್, ಯು ಆರ್ ನಾಟ್ ಯೂಸ್ಫುಲ್, ವಿ ವಿಲ್ ಡಿಸ್ಕಾರ್ಡ್. ಸೊ ಆ ಡಿಸ್ಕಾರ್ಡಿಂಗ್ ಮೆಂಟಾಲಿಟಿ ಇವ್ರಿಗೂ ಬಂದ್ಬಿಡುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳನ್ನ ಕಷ್ಟ ಸುಖದಲ್ಲೇ ಬೆಳೆಸಿ, ಕಷ್ಟದಲ್ಲೇ ಬೆಳೆಸಿ. ಒಂದು 80% ಕಷ್ಟ ತೋರಿಸಿ, 20% ಸುಖ ತೋರಿಸಿ. ಇದು ಉಲ್ಟಾ ಮಾಡಿದ್ರೆ ಅದರ ರಿವರ್ಸ್ ಉಲ್ಟಾ, ದೊಡ್ಡವರಾದ್ಮೇಲೆ ಅವ್ರು ದೊಡ್ಡವರಾದ್ಮೇಲೆ ಪೇರೆಂಟ್ಸ್ ಆಗೇ ಆಗುತ್ತೆ.